ನಮ್ಮ ಹಾರ್ಟಲ್ಲಿ ನಾವೇ ಹೀರೋಗಳಾಯ್ತಾ. ನಮ್ಮ ಸರೌಂಡಿಂಗಲ್ಲಿ ಎಲ್ರಿಗೂ ಒಂದು ಮರ್ಯಾದೆ ರೆಸ್ಪೆಕ್ಟನ್ನು ಕೊಡ್ಬೇಕು. ಆಟೋಮೆಟಿಕ್ಲಿ ಪಕ್ಕದಲ್ಲಿಂದ ಒಂದು ಒಳ್ಳೆ ವೈಬ್ರೇಷನ್ ಬರುತ್ತೆ. ಚೆನ್ನಾಗಿ ದುಡಿರಿ, ದೇವ್ರು ನಿಮ್ನೆಲ್ಲನೂ ಚೆನ್ನಾಗಿರ್ತೀವಿ. ಮುಂಜಾನೆ ಮಂಜಿನಿಂದ ಆವೃತವಾದ ಕಾಡಿನ ಮೇಲೆ ಡ್ರೋನ್ನಂತಹ ಹಾರುತ್ತದೆ. ಕ್ಯಾಮೆರಾ ನಿಧಾನವಾಗಿ ಆಲದ ಮರದ ಬೇರುಗಳ ಕೆಳಗೆ ಅಡಗಿರುವ ಪುರಾತನ ಬಿರುಕು ಬಿಟ್ಟ ದೇವಾಲಯವನ್ನು ಬಹಿರಂಗಪಡಿಸುತ್ತದೆ. ಮುರಿದ ಪ್ರತಿಮೆಗಳು ಮತ್ತು ಬಿದ್ದ ಗಂಟೆಗಳು ಚದುರಿ ಹೋಗಿವೆ. ಧರ್ಮ ಇಲ್ಲಿ ವಾಸಿಸುತ್ತದೆ ಎಂದು ಕಲ್ಲಿನ ಶಾಸನದಲ್ಲಿ ಬರೆಯಲಾಗಿದೆ. ಅವಶೇಷಗಳ ಮೂಲಕ ಶಿಳ್ಳೆ ಹೊಡೆಯುವ ಗಾಳಿಯನ್ನು ಹೊರತುಪಡಿಸಿ ಗಾಳಿಯು ಮೌನದಿಂದ ತುಂಬಿದೆ. ಕ್ಯಾಮೆರಾ ಹತ್ತಿರ ಬರುತ್ತಿದ್ದಂತೆ ಅಪ್ಪು ಮುಸುಕು ಧರಿಸಿ ಮೌನವಾಗಿ ದೇವಾಲಯದ ಮೆಟ್ಟಿಲುಗಳ ಮೇಲೆ ಕಾಲು ಚಾಚಿ ಕುಳಿತಿರುವುದನ್ನು ನಾವು ಕಾಣುತ್ತೇವೆ. ಫ್ಲಾಶ್ ಬ್ಯಾಕ್ಗಳು ಮಿಂಚುಗಳಲ್ಲಿ ಪ್ರಾರಂಭವಾಗುತ್ತವೆ. ಯುವ ಅಪ್ಪುವಿನ ಬೆನ್ನಟ್ಟುವಿಕೆ, ಅನ್ಯಾಯವನ್ನು ಹೊಡೆದೊಡಿಸುವ ನ್ಯಾಯಾಧೀಶ, ಪ್ರತಿಭಟನೆಯನ್ನು ಹತ್ತಿಕ್ಕುವುದು. ವರ್ತಮಾನದಲ್ಲಿ ಅಪ್ಪು ನಿಧಾನವಾಗಿ ತನ್ನ ಗಾಯಗೊಂಡ ಗೆಣ್ಣುಗಳನ್ನು ಸುತ್ತಿಕೊಳ್ಳುತ್ತಾನೆ. ಅವನು ಭಾರವಾಗಿ ಉಸಿರಾಡುತ್ತಾನೆ. ಹಳೆಯ ಫೋಟೋವನ್ನು ನೋಡುತ್ತಿದ್ದಾನೆ. ಅವನ ತಂದೆ, ಅವನ ಮಾರ್ಗದರ್ಶಕ ಕಣ್ಮರೆಯಾದ. ಚೌಕಟ್ಟು ಬಿರುಕು ಬಿಟ್ಟಿದೆ. ಅವನ ಕಣ್ಣುಗಳು ಮುಚ್ಚುತ್ತವೆ ಮತ್ತು ನಾವು ಅವನ ಆಂತರಿಕ ಧ್ವನಿಯನ್ನು ಕೇಳುತ್ತೇವೆ. ಜಗತ್ತು ಜೋರಾದಷ್ಟು ನಾನು ನಿಶ್ಶಬ್ದವಾಗಬೇಕು. ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾರೆ. ಗಾಳಿ ನಿಲ್ಲುತ್ತದೆ. ದೀಪ ಉರಿಯುತ್ತದೆ. ಅವನ ಕಣ್ಣುಗಳು ತೆರೆದುಕೊಳ್ಳುತ್ತವೆ. ಉರಿಯುತ್ತಿರುವ ಚಿನ್ನದ ಬಣ್ಣ, ಪ್ರಾಚೀನ ಕನ್ನಡ ಗುರುತುಗಳು ಅವನ ಚರ್ಮದ ಮೇಲೆ ಹೊಳೆಯುತ್ತವೆ. ಅವನು ನಿಧಾನವಾಗಿ ನಿಂತಾಗ ಕ್ಯಾಮೆರಾ ವೃತ್ತಿಸುತ್ತದೆ. ನೆಲವು ದುರ್ಬಲವಾಗಿ ನಡುಗುತ್ತದೆ. ಹಳೆಯ ಬೋಧನೆಗಳ ಫ್ಲಾಶ್ ಬ್ಯಾಕ್ಗಳು ಕಾಣಿಸಿಕೊಳ್ಳುತ್ತವೆ. ಅವನ ತಂದೆ ಅವನಿಗೆ ಮೌನ, ಕರುಣೆ, ಯುದ್ಧದಲ್ಲಿ ತರಬೇತಿ ನೀಡುತ್ತಿದ್ದಾರೆ. ಅಪ್ಪುವಿನ ಕೈಯನ್ನು ಮುಷ್ಟಿಯಲ್ಲಿ ಬಿಗಿದು ಬೆಂಕಿಯಿಂದ ಬೆಳಗಿಸುತ್ತಿರುವ ಕ್ಲೋಸ್ ಅಪ್. ಪ್ರತಿ ಹೃದಯ ಬಡಿತದೊಂದಿಗೆ ಪರದೆಯು ಮಿಡಿಯುತ್ತದೆ. ಅವನ ಸುತ್ತಲಿನ ಗಾಳಿಯು ಸಿಡಿಯುತ್ತದೆ. ನಾಯಕ ಹಿಂತಿರುಗಿದ್ದಾನೆ. ಕತ್ತಲೆಯಾದ SUVಗಳು ಮತ್ತು ಡ್ರೋನ್ಗಳ ಬೆಂಗಾವಲು ಕಾಡಿನ ಮೇಲೆ ದಾಳಿ ಮಾಡುತ್ತದೆ. ಧ್ವನಿವರ್ಧಕಗಳು ಪ್ರಚಾರವನ್ನು ಜೋರಾಗಿ ಮಾಡುತ್ತವೆ. ದೇವಾಲಯದ ಅವಶೇಷಗಳನ್ನು ಅಣಕಿಸುತ್ತಾ ದುರಹಂಕಾರಿ ಕಾರ್ಪೊರೇಟ್ ವ್ಯಕ್ತಿಯೊಬ್ಬರು ಸೂಕ್ತ ಖಳನಾಯಕನ ನೇತೃತ್ವದಲ್ಲಿ ಶಸ್ತ್ರಸಜ್ಜಿತ ಪುರುಷರು ಹೊರಬರುತ್ತಾರೆ. ಅಪ್ಪು ನೆರಳಿನಿಂದ ನೋಡುತ್ತಾನೆ. ಚಂದ್ರನ ಬೆಳಕಿನಲ್ಲಿ ನಡೆಯುವಾಗ ಅವನ ಹೆಜ್ಜೆಗಳು ಪ್ರತಿಧ್ವನಿಸುತ್ತವೆ. ಖಳನಾಯಕನು ಮೂದಲಿಸುತ್ತಾನೆ. ಒಬ್ಬ ಮನುಷ್ಯನು ಯಂತ್ರವನ್ನು ನಿಲ್ಲಿಸಬಹುದೆಂದು ನೀವು ಇನ್ನೂ ಭಾವಿಸುತ್ತೀರಾ? ಅಪ್ಪು ಶಾಂತವಾಗಿ ಉತ್ತರಿಸುತ್ತಾನೆ, ನಾನು ಯಂತ್ರಗಳನ್ನು ನಿಲ್ಲಿಸುವುದಿಲ್ಲ, ನಾನು ಜನರನ್ನು ಎಚ್ಚರಗೊಳಿಸುತ್ತೇನೆ. ಶೈಲೀಕೃತ ಯುದ್ಧ ಸರಣಿ ಪ್ರಾರಂಭವಾಗುತ್ತದೆ. ಯುದ್ಧ ಡ್ರಮ್ ಲಯಕ್ಕೆ ವಿರುದ್ಧವಾಗಿ ಅಪ್ಪು ಕೂಲಿ ಸೈನಿಕರನ್ನು ಸಮರ ಕಲೆಗಳು ಮತ್ತು ಸಾಂಪ್ರದಾಯಿಕ ಚಲನೆಯ ಮಿಶ್ರಣವನ್ನು ಬಳಸಿಕೊಂಡು ಹೊಡೆದುರುಳಿಸುತ್ತಾರೆ. ಪ್ರತಿಯೊಂದು ಬ್ಲಾಕ್ ಮತ್ತು ಸ್ಟ್ರೈಕ್ ಭಾವನೆಯೊಂದಿಗೆ ಪ್ರತಿಧ್ವನಿಸುತ್ತದೆ. ಹೋರಾಟದ ಮಧ್ಯದಲ್ಲಿ ಅವನು ಗಾಯಗೊಂಡ ಮಗುವನ್ನು ರಕ್ಷಿಸುತ್ತಾನೆ. ಹಿರಿಯನನ್ನು ಎತ್ತುತ್ತಾನೆ ಮತ್ತು ಕೋಪವನ್ನು ಅಲ್ಲ, ಲಯವನ್ನು ಬಳಸಿಕೊಂಡು ಶತ್ರುಗಳನ್ನು ಸೋಲಿಸುತ್ತಾನೆ. ಸಂಗೀತವು ನಿರ್ಮಾಣವಾಗುತ್ತದೆ. ಧೂಳು ಇಳಿಯುತ್ತಿದ್ದಂತೆ ಅವನು ಗಾಯಗೊಂಡು ಧಿಕ್ಕರಿಸಿ ನಿಲ್ಲುತ್ತಾನೆ. ಗ್ರಾಮಸ್ಥರು ತಾವು ಕಂಡದ್ದರಿಂದ ಪ್ರೇರಿತರಾಗಿ ಒಟ್ಟುಗೂಡುತ್ತಾರೆ. ಗ್ರಾಮಸ್ಥರು ದೇವಾಲಯವನ್ನು ಸ್ವಚ್ಛಗೊಳಿಸುತ್ತಾರೆ. ಧ್ವಜಗಳು ಮೇಲೇರುತ್ತವೆ. ಮಕ್ಕಳು ಬಣ್ಣ ಬಳಿಯುತ್ತಾರೆ. ಮಹಿಳೆಯರು ದೀಪಗಳನ್ನು ಬೆಳಗುತ್ತಾರೆ. ಬಿದ್ದ ಮರವನ್ನು ಎತ್ತಲು ಅಪ್ಪು ಸಹಾಯ ಮಾಡುತ್ತಾರೆ. ಪುನೀತ್ ಮತ್ತು ಅವನ ತಂದೆಯ ಭಿತ್ತಿಚಿತ್ರವು ಅವನ ಹಿಂದೆ ಕಾಣಿಸಿಕೊಳ್ಳುತ್ತದೆ. ಜಗತ್ತು ಮತ್ತೆ ಹಾಡಲು ಪ್ರಾರಂಭಿಸುತ್ತದೆ. ಒಬ್ಬೊಬ್ಬರಾಗಿ ಇತರರು ಜವಾಬ್ದಾರಿಯನ್ನು ತೆಗೆದುಕೊಂಡು ಮುಂದೆ ಹೆಜ್ಜೆ ಹಾಕುತ್ತಾರೆ. ಅಪ್ಪು ಸದ್ದಿಲ್ಲದೆ ನೋಡುತ್ತಾನೆ. ಕೊನೆಗೆ ನಗುತ್ತಾನೆ. ಅವನ ಆಂತರಿಕ ಧ್ವನಿ ಪ್ರತಿಧ್ವನಿಸುತ್ತದೆ. ಪ್ರತಿಧ್ವನಿಗಳು ಮಸುಕಾಗುತ್ತವೆ, ಆದರೆ ಸತ್ಯ ಮರಳುತ್ತದೆ. ಅಪ್ಪು ಉದಯಿಸುತ್ತಿರುವ ಸೂರ್ಯನ ಕಡೆಗೆ ನಡೆಯುತ್ತಾನೆ. ಅವನ ನೆರಳು ಚಿನ್ನದ ಫೀನಿಕ್ಸ್ ಪಕ್ಷಿಯೊಂದಿಗೆ ವಿಲೀನಗೊಳ್ಳುತ್ತದೆ. ಅಂತಿಮ ಸಂಕಲನ. ಮಕ್ಕಳು ಕಲಿಯುವುದು, ಜನರು ಅಪ್ಪಿಕೊಳ್ಳುವುದು, ಪುಸ್ತಕಗಳನ್ನು ತೆರೆಯುವುದು, ಮುಷ್ಟಿ ಎತ್ತುವುದು, ಹಿಂಸೆಯಲ್ಲಿ ಅಲ್ಲ ಆದರೆ ಏಕತೆಯಲ್ಲಿ. ಅವನ ಅಂತಿಮ ಸಾಲು ಮೌನದ ಮೇಲೆ ಪ್ರತಿಧ್ವನಿಸುತ್ತದೆ. ದೇವರಲ್ಲ, ದೆವ್ವವಲ್ಲ, ಮರೆಯಲು ನಿರಾಕರಿಸಿದ ಮನುಷ್ಯ. ಕಪ್ಪು ಬಣ್ಣಕ್ಕೆ ಮಸುಕಾಗುತ್ತದೆ.